ಎಲ್ಲರಿಗೂ ನಮಸ್ಕಾರ. ಕರ್ವ ಮಾಡಿದಂಥ ನಿರ್ದೇಶಕರು ಕರ್ವನ 1 ಕೋಟಿ ಮಾಡಿದ್ರು, 9 ಕೋಟಿ ಎಕ್ಸ್ಟ್ರಾ ಮಾಡೋರೆ, 10 ಕೋಟಿ ಮಾಡಿದರೆ ಒಳ್ಳೆಯದಾಗಲಿ. ಸಿನಿಮಾ ಮಾಡೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಅನ್ನೋದಿಲ್ಲ, ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ. ಸಾಮಾನ್ಯ ಕಲಾವಿದರು ಟೆಕ್ನಿಷಿಯನ್ ಕೆಲವ್ರು ಗೊತ್ತಾಗುತ್ತೆ, ಯಾರು ಗೊತ್ತಾಗಲ್ಲ, ಕಲಾವಿದ್ರು ಗೊತ್ತಾಗಲ್ಲ. ಇವತ್ತಿನ ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿನಿಮಾ ಮಾಡೋದು ತುಂಬ ಕೊರತೆ ಆಗುತ್ತೆ ಮುಂದಕ್ಕೆ. ಯಾಕೆಂದರೆ ನಾವೆಲ್ಲ ಸುಮಾರು 50 ಸಿನಿಮಾ ಮಾಡಿ ನಮಗೆ ಭಯ ಆಗ್ತದೆ ಅಂದರೆ ಹೊಸಬರು ಮಾಡೋಕ್ಕಾಗಕ್ಕಿಲ್ಲ. ಸಿನಿಮಾಗೆ ತುಂಬ ಜನ ಹೊಸಬರು ಬಂದು ಬೇರೆ ರೀತಿ ಬಂದು ಸಿನಿಮಾ ಇಂಡಸ್ಟ್ರಿನ ಬೇರೆ ಥರ ಮಾಡ್ತಾರೆ. ಅದಾಗಲ್ಲ, ಆ ಥರ ಅಲ್ಲ ಸಿನಿಮಾ. ನಾವ್ಯಾರು ಬರಬೇಡಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಅಧ್ಯಕ್ಷ ಹೇಳ್ತಾರೆ, ಸಿನಿಮಾಗೆ ಅದಕ್ಕೊಂದು ದಯವಿಟ್ಟು ಬರೋ ನಿರ್ಮಾಪಕರಿಗೆ ಪಾಠ ಹೇಳಿ ತುಂಬ ಸಿನಿಮಾ ಜನ ಬರ್ತಾನೆ ಇರ್ತಾರೆ. ಯಾಕೆಂದರೆ ಸಿನಿಮಾ ಅನ್ನೋದೇನು ಮೊಬೈಲಲ್ಲಿ ಮಾಡ್ತಾರೆ, 5D ಮಾಡ್ತಾರೆ, ಈ ಥರ ಬರ್ತದೆ. ಮೊದಲೆಲ್ಲ ಸಿನಿಮಾ ಅಂದರೆ ನಾವೆಲ್ಲ ಪೂಜೆ ಮಾಡ್ತಿದ್ದಂಗೆ ಅಟ್ಲೀಸ್ಟ್ ಒಂದು ಸ್ಯಾಟ್ಲೈಟು, ಒಂದು DVD ಏನೋ ಒಂದು ಕಮಿಟ್ ಆಗ್ತಿದ್ದು. ಇವತ್ತು ಏನೂ ಇಲ್ಲ. ಇವತ್ತು ಯಾರು ಫೈನಾನ್ಸ್ ಕೊಟ್ಟರು ನಾವೇ ರಿಲೀಸ್ ಮಾಡೋ ಪರಿಸ್ಥಿತಿ ಆಗುತ್ತೆ. ಸುಮಾರು ನಾನೇ ಒಂದು 7-8 ಸಿನಿಮಾ ಫೈನಾನ್ಸ್ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ, ಫಸ್ಟ್ ರಿಲೀಸ್ ಮಾಡಿಬಿಟ್ರಪ್ಪ, ಫಸ್ಟ್ ರಿಲೀಸ್ ಮಾಡಿದಾಗ ಅದೇನು ಬರ್ತದೆ ನನಗೆ ಕೊಡಿ, ಆಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ಬಿಡಿ. ಯಾಕೆಂದರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಡಬ್ದಲ್ಲಿ ಇಟ್ಕೊಂಡ್ರೆ ಸಿನಿಮಾ ಅಷ್ಟೇ ಆಗುತ್ತೆ. ಸುಮಾರು ನನ್ನ 7-8 ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ಪಾಪ ಏನಂದ್ರೆ ಅವರು ಏನು ಮಾಡ್ತಾರೆ, ಅವರು ಕೈಯಿಂದ ತುಂಬ ದುಡ್ಡು ಹಾಕಿರ್ತಾರೆ. ಆಮೇಲೆ ಚೂಮಂತರ ಸಿನಿಮಾ ತುಂಬ ಚೆನ್ನಾಗಿದೆ. ಶರಣ್ ಅವ್ರಿಗೆ ಒಂದು ಹ್ಯಾಪ್ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರ ಪಾತ್ರನ ಬೇರೆ ಥರನೇ ಕಾಣ್ತಾ ಇದೆ. 3 ಜನ ಹೆಣ್ಮಕ್ಳು, ಈ ಒಂದು ಥ್ರಿಲ್ಲರ್ ಮೂವಿ, ಇದು ಬೇರೆ ಥರ ಜನರ ಸಿನಿಮಾ 100% ಚೆನ್ನಾಗುತ್ತೆ. ನನ್ನ ಮೊದಲನೇ ಏನು ಖುಷಿ ಅಂದರೆ, ಹೊಸ ವರ್ಷಕ್ಕೆ ಇಡೀ ನಮ್ಮ ಕನ್ನಡ ಸಿನಿಮಾಗಳು ಯಾರು ಬರ್ತಿರಲಿಲ್ಲ, ಎಲ್ಲ ಭಯ ಬೀಳೋದು, ಬೇಡಾಗಿ ಬೈಬೇಡಿ. ನಮ್ಮ ಜನ ನಮ್ಮನ್ನು ಯಾವತ್ತೂ ಕೈ ಬಿಡೋಲ್ಲ. ಹೊಸ ವರ್ಷ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ 10ನೇ ತಾರೀಕು ಬರ್ತಾ ಇದೆ. ಹೊಸ ವರ್ಷ 10 ನಂಬರ್ 1 ಸಿನಿಮಾ ಒಳ್ಳೆಯದಾಗುತ್ತೆ, ಏನೂ ತೊಂದರೆ ಇಲ್ಲ. ನಿಮ್ಮ ಸಿನಿಮಾ ಕಾಪಾಡ್ತಾನೆ ಜನತೆ, ನಮ್ಮ ಜನ ನಿಮ್ಮನ್ನು ಕೈ ಹಿಡಿತಾರೆ. ಚೂಮಂತರ ಯಶಸ್ವಿ ಆಗುತ್ತೆ. ಯಾಕೆಂದರೆ ತರುಣ್ಗೆ ಸಾಲ ಮಾಡಿ ಆದರೂ ಸಿನಿಮಾ ಮಾಡ್ತಾನೆ. ಅವ್ರಿಗೆ ಕ್ವಾಲಿಟಿ ಮುಖ್ಯ, ಕಾಂಪ್ರಮೈಸ್ ಆಗಲ್ಲ. ನಾನು ಎಷ್ಟೋ ಸತಿ ತರುಣ್ ಇಲ್ಲ ಸರ್, ಕಾಂಪ್ರಮೈಸ್ ಆಗೋದು ಬೇಡ ಅಂತ. ಯಾಕಂದರೆ ಸಿನಿಮಾದೊಂದು ಫ್ಯಾಷನ್ ತುಂಬ ಕಳ್ಕೊಂಬಿಟ್ಟಿದ್ದಾನೆ ಅವನು. ಅದರಲ್ಲೂ ಇದ್ದಾನೆ. ಇದೇ ವ್ಯಾಪಾರ ತೊಗೊಂಡೋಗಿ ಯಾವುದಾದ್ರು ಲ್ಯಾಂಡ್ ಹಾಕಿದರೆ ಇವತ್ತೊಂದು ನಿರಂಜನ್ ಥರ ನಾವು 100 ಕೋಟಿಗೆ ಇರ್ಬೋದಾಯ್ತು. ತೊಗೊಂಡೋಗಿ ಸಿನಿಮಾಗೆ ಹಾಕಿ ನಾವೆಲ್ಲ ತಗೊಂಡು ಇಲ್ಲೇ ಇರ್ತಿದ್ದೀವಿ. ಇರಲಿ, ಒಳ್ಳೇದಾಗುತ್ತೆ. ನಮ್ಮನ್ನು ಜನ ಕೈ ಬಿಡಲ್ಲ. ಚೂಮಂತರ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ದಯವಿಟ್ಟು ಒಳ್ಳೆ ಡೇಟು, ಹೊಸ ವರ್ಷ ಬರ್ತದೆ. ಈ ವರ್ಷ ಚೂಮಂತರಿಂದ ನಮ್ಮ ಇಂಡಸ್ಟ್ರಿ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ನಮ್ಮ ಇಂಡಸ್ಟ್ರಿ ಯಾವತ್ತೂ ಕೆಟ್ಟದಾಗಿಲ್ಲ, ಒಳ್ಳೇದಾಗ್ತದೆ. ನಿಮ್ಮೆಲ್ಲರ ಸಪೋರ್ಟ್, ಸಂಪೂರ್ಣ ಸಹಕಾರ ದಯವಿಟ್ಟು ಎಲ್ಲ ಸಿನಿಮಾಗಳಿಗಿರಲಿ. ಚೂಮಂತರಿಂದ ಹೊಸ ವರ್ಷ ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಚೂಮಂತರ್ ನವನೀತ್ ಬ್ರದರ್ದ ಎಲ್ಲ ಮೂವಿ ನಾನು ಮಾಡಿದ್ದೀನಿ. ಕರ್ವಾಲ ಬಕಾಸುರ ಕೂಡ ಇನ್ನೊಂದು ಮಾಡಿದ್ದಾರೆ ಮೂವಿ, ಅದರಲ್ಲೂ ನಾನು ಮಾಡಿದ್ದೀನಿ. ಸೊ 3ನೇ ಮೂವಿ ಅವ್ರ ಜೊತೆ ಮಾಡ್ತಿರೋದು. ಆ್ಯಂಡ್ ತರುಣ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಎಲ್ಲರೂ 10th ಬರ್ತಾ ಇದ್ದಾರೆ, ಮೂವಿ ಆಶೀರ್ವಾದಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಇದು ನನ್ನ ಡ್ರೀಮ್ ಕಮ್ ಟ್ರೂ, ಸಿನಿಮಾ ರಿಲೀಸ್ ಆಗ್ತಿರೋದು. ಯಾಕೆಂದರೆ ನಾವೆಲ್ಲರೂ ಅಷ್ಟು ಕಷ್ಟಪಟ್ಟು, ಅಷ್ಟು ಪ್ಯಾಷನಿಂದ, ಸರ್ ಫ್ಯಾಷನ್ ಅಂತ ಹೇಳಿದ್ರು, ಅದು ಆ್ಯಕ್ಚುಲಿ ಪ್ಯಾಷನ್ ಇತ್ತು. ತುಂಬ ಪ್ಯಾಷನಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ. ತರುಣ್ ಅವರು, ನವನೀತ್ ಅವರು, ನಾನು ತುಂಬ ವರ್ಷದಿಂದ ತರುಣ್ ಅವ್ರ ಪರಿಚಯ. ನಾನು ಚಿಕ್ಕವಳಿದ್ದಾಗಿಂದ ಅವ್ರ ಪರಿಚಯ. ಆ್ಯಕ್ಚುಲಿ ನಾನು TV-ಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆವಾಗಿಂದ ಪರಿಚಯ. ನೀವೇ ಚಿಕ್ಕವರಾಗಿ. ನವನೀತ್ ಅವರು ಹೀರೋ ಥರ ಕಾಣ್ತಾ ಇದ್ದಾರೆ, ಬೈ ದ ವೇ. ನವನೀತ್ ಅವ್ರ ಕರ್ವಾ ಸಿನಿಮಾ ನೋಡ್ಬಿಟ್ಟು ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು, ನನಗೊಂದು ಒಳ್ಳೆ ರೋಲ್ ಇರಬೇಕು ಅವ್ರ ಸಿನಿಮಾ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅದು ನಿಜ ಆಗಿದೆ. ತುಂಬ ಟೈಮ್ ತಗೊಂಡು ತರುಣ್ ಅವರು ಒಳ್ಳೆ ಟೈಮ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ, ಒಂದು ಕರೆಕ್ಟ್ ಆಗಿರೋ ಟೈಮ್ಗೆ, ಐ ಥಿಂಕ್ ಒಂದು ಸಮಯ ಕೂಡ ಬರುತ್ತಲ್ಲ, ಅದು ಇವಾಗ ಬಂದಿದೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಶರಣ್ ಸರ್ ಜೊತೆ ನಾನು ತುಂಬ ಹಿಂದೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು, ಅದು ಹೊರಟೋಗಿತ್ತು. ಇನ್ನೊಂದ್ಸಲ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಬರುತ್ತೆ ಅಂತ ಗೊತ್ತಿತ್ತು, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದು ಪರ್ಫೆಕ್ಟ್ ರೋಲ್ ಆ್ಯಕ್ಚುಲಿ ಸರ್ ಜೊತೆ ನಾನು ಕೆಲಸ ಮಾಡಿದ್ದು. ಆ್ಯಂಡ್ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ ನನಗೆ ಇನ್ನೂ ಬಿಲೀವ್ ಆಗಲ್ಲ, ಬಿಕಾಸ್ ಈ ಸೋ ಗುಡ್. ಅವರಷ್ಟು ಒಳ್ಳೆಯವರಾಗಕ್ಕೆ ನಾನು ಟ್ರೈ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ಐ ಕೀಪ್ ಟ್ರೈಂಗ್ ಸರ್. ಥ್ಯಾಂಕ್ ಯು ಸರ್, ಯು ಆರ್ ವಂಡರ್ಫುಲ್. ಆ್ಯಕ್ಚುಲಿ ಐ ಆಮ್ ಅ ಫ್ಯಾನ್ ಆಫ್ ಯು, ನಿಮ್ಗೆ ಗೊತ್ತು. ಆ್ಯಂಡ್ ಆಲ್ಸೋ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಅನ್ ಆ್ಯಕ್ಟರ್. ಆ್ಯಂಡ್ ಅದಿತಿ ಜೊತೆ ಸೀನ್ಸ್ ಇಲ್ಲ, ಬಟ್ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡಿ. ಆಸ್ ಅ ಟೀಮ್, ರಜನಿ ಆಲ್ಸೋ, ಬೇಬಿ ದೊಡ್ಡೋಳಾಗಿದ್ದೀರ ನೀನು. ಪ್ರಭು ಅವ್ರ ಬಗ್ಗೆ ನಾನು ಹೇಳಲೇಬೇಕು. ನಾವು ಶೂಟಿಂಗ್ ಮಾಡಬೇಕಾದ್ರೆ ಅವ್ರು ಆ್ಯಕ್ಚುಲಿ ನನಗಿಂತ ಜೂನಿಯರು ಸಿನಿಮಾ ಇಂಡಸ್ಟ್ರಿಲಿ, ಬಟ್ ಅವ್ರು ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ. ನನಗೆ ಸೀನಿಯರ್ ಥರ ಟ್ರೀಟ್ ಮಾಡ್ತಾರೆ.
ಅಂದರೆ ಅವ್ರು ಸೀನಿಯರ್ ಅಂತ ಟ್ರೀಟ್ ಮಾಡ್ತಾರೆ. ಈಸ್ ಆಲ್ವೇಸ್ ಗಿವಿಂಗ್ ಮಿ ಟಿಪ್ಸ್. ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈಸ್ ಗಿವಿಂಗ್ ಮಿ ಟಿಪ್ಸ್, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆ್ಯಂಡ್ ರೈಟ್ಫುಲ್ಲಿ ಅವ್ರು ನನಗೆ ತುಂಬ ಒಳ್ಳೆ ರೀತಿಲಿ ಕೆಲವು ಸಜೆಷನ್ಸ್ ಕೊಟ್ಟರು. ಅದು ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಚೀಕು ಅವ್ರ ಜೊತೆ ನನ್ನ ಸೀನ್ಸ್ ಇಲ್ಲ, ಬಟ್ ಚಿಕಣ್ಣ ಅವ್ರ ಜೊತೆ ಸೀನ್ಸ್ ಇಲ್ಲ ನಂದು. ಚಿಕ್ಕು ಬಟ್ ಖುಷಿ ಇದೆ, ಎಲ್ಲರೂ ಫ್ರೆಂಡ್ಸ್ ಆಗಿದ್ದೀವಿ ಇಲ್ಲಿ. ಸರ್ ನಿಮ್ಮ ಜೊತೆ ಒಂದು ಸೀನ್ಸ್ ಇಲ್ಲ, ಇದೆಯಲ್ಲ. ಇಲ್ಲ, ನನಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಇದೆ. ರಘು ಅವರೇ, ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್. ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ನಾನು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋರಿಗೆ, ಮಾಧ್ಯಮ ಮಿತ್ರರಿಗೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನ ಆದಷ್ಟು ಪ್ರಮೋಟ್ ಮಾಡಿ, ಎಲ್ಲ ಕಡೆ ಸ್ಪ್ರೆಡ್ ದ ವರ್ಡ್. ಚುಮ್ಮಂತ ರಿಲೀಸ್ ಆಗ್ತಿದೆ ಅಂತ ದೊಡ್ಡದಾಗಿ ಪ್ರಮೋಟ್ ಮಾಡಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಘನಾ. ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಷನ್, ಯಾವುದೇ ಕಾರಣಕ್ಕೂ ಪ್ರತಿ ಒಂದು ಸ್ಕೆಡ್ಯೂಲ್ ಅಲ್ಲೂ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಟೆಕ್ನಿಷಿಯನ್ ನ ಹುಡುಕಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅನ್ನು ಪ್ರತಿ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿರುವಂಥವ್ರು ಸರ್ ನೀವು. ಅದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಪ್ಯಾಷನ್ ಆಕ್ಚುಲಿ ಸಿನಿಮಾದ ಮೇಲೆ ಏನಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ such beautiful films always. Thank you sir. Navneet, he's Bakasura ನಾನು ನೋಡಿಲ್ಲ, ಬಟ್ ಕರ್ವ ನಾನು ನೋಡಿದ್ದೀನಿ. He's actually meant to do these kind of genres. So I'm sure ನೀವು ಒಂಥರ ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿಸ್ಟ್. ಸೊ ಐಮ್ ಶ್ಯೂರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಶರಣ್ ಸರ್, ಮೇಘ್ನಾ ಹೇಳ್ದಂಗೆ ತಿರ್ಗಿ ಹೇಳ್ತೀನಿ, ಯು ಆರ್ ಸೋ ಗುಡ್ ಸರ್. ನಿಮ್ಮಿಂದ ಕಲಿಯುವಂಥದ್ದು ತುಂಬ ಇದೆ. ಪ್ರತಿಯೊಂದು ವಿಚಾರದಲ್ಲಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡಿದಾಗ ದ ವೇ ಯು ರೆಸಿಪ್ರೋಕೇಟ್, ದಟ್ ಶೋಸ್ ಹೌ ಡೌನ್ ಯು ಆರ್ ಆ್ಯಂಡ್ ಲಾಟ್ ಟು ಲರ್ನ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Aditi and Rajini, I have not worked much with you guys, but happy to be a part of this. Chikana, ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಕನ್ನಡ. ಓಕೆ, ನಾನು ಕನ್ನಡಿಗನೇ ನಾನು. ಸೊ ನಾನು ನನ್ನ ಕರಿಯರ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದು ಚಿಕಣ್ಣ ಅವ್ರ ಜೊತೆಗೆ. ಡಬಲ್ ಇಂಜಿನ್ ಅಂತ ನಾವು ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದ್ಮೇಲೆ ತಿರ್ಗಾ ನಿಮ್ಮ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಟೆಕ್ನಿಕಲಿ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ರಸೂಲ್ ಸರ್ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಸರ್. ಐ ನೋ ಇಟ್ ಈಸ್ ನಾಟ್ ಸೊ ಈಸಿ ಟು ಅಫೋರ್ಡ್ ಹಿಮ್. ಅವರು ತುಂಬ ಎಕ್ಸ್ಪೆನ್ಸಿವ್ ನಮ್ಮ ಒಂದು ಇದಕ್ಕೆ, ಬಟ್ ಸ್ಟಿಲ್ ಆ ಪ್ಯಾಷನ್ ಇರೋದ್ರಿಂದ ಅವರಿಗೆ ಎಫೋರ್ಟ್ ಮಾಡಿಕೊಂಡು ನಮ್ಮ ಒಂದು ಚಿತ್ರಕ್ಕೆ ಅವ್ರನ್ನ ಸೌಂಡ್ ಡಿಸೈನರ್ ಆಗಿ ಮಾಡಿದ್ರೆ ಐ ಆಮ್ ಆ್ಯಕ್ಚುಲಿ ಥ್ರಿಲ್ಡ್. 100% ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನನ್ನ ಹಿಂದಿನ 2 ಸಿನಿಮಾಗೂ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ನೀವು. ಈ ಸಿನಿಮಾಗೂ ಮಾಧ್ಯಮದವರು ದಯವಿಟ್ಟು ಸಪೋರ್ಟ್ ಕೊಡಿ, ಯಾಕಂದ್ರೆ ಜನರಿಗೆ ಈ ಸಿನಿಮಾನ ತಲುಪಿಸ್ಬೇಕು. ಹಾಗೆ ಜನರು ಇದನ್ನ ಒಂದು ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಥಿಯೇಟರ್ಗೆ ಬಂದು ನೋಡುವಂಥದ್ದಾಗಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.